ನಮಸ್ಕಾರ ಎಲ್ರಿಗೂ. ಇದು ನೋಡಿ ನಮ್ಮ ಮಾರ್ನಿಂಗ್ ರೂಟೀನ್ ಹೇಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಬಿಡು ಹಂಗೆ ಬಿಡು, ಕೆಳಗಡೆ ಗಟ್ಟಿಯಾಗಿ ಇಟ್ಕೊಂಡು ಕೂರ್ಸು. ಹಾಂ ಕೂರ್ಸು ಹಂಗೆ ಕೂರ್ಸು. ಹಾಂ ಓಕೆ. ಸತಿ ಸತಿ ನನ್ನ ಮಾರ್ನಿಂಗ್ ರೂಟೀನ್ ಕೆಲಸ ಸ್ಟಾರ್ಟ್ ಆಯಿತು ನೋಡಿ. ಸೊ ಅಡುಗೆ ಸಾಂಬಾರು ಮಾಡ್ತಾಯಿದ್ದೀನಿ ವೆಜಿಟೇಬಲ್ಸ್ ಹಾಕಿ. ಫಸ್ಟು ಕುಕ್ಕರಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆನೇ ವಾಶ್ ಮಾಡಿ ನೀರು ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಗಾರ್ಲಿಕ್ ಒಂದೆರಡು ಹೆಸರು ಗಾರ್ಲಿಕ್ಕು, ಇದು ಸ್ವಲ್ಪ ದಪ್ಪ ಇದ್ದಾವೆ. ನಾವು ಯೂಶ್ವಲಿ ನಮ್ಮ ಮನೇಲಿ ಜಾಸ್ತಿ ಹಾಕ್ತಾರೆ ಬೆಳ್ಳುಳ್ಳಿನ. ಆಮೇಲೆ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ, ಟೊಮೆಟೊನೂ ಕೂಡ. ಇದಕ್ಕೆ ಹುಣ್ಸೆಹಣ್ಣು ಹಾಕಿ ಬೇಯಿಸ್ಕೊತಾರೆ. ನಾವು ನಾರ್ಮಲಾಗಿ ಹುಳಿ ಮಾಡ್ತೀವಲ್ಲ ಅದೇ ಥರನೇ. ಬಟ್ ನಾನು ಹುಳಿನೂ ಅಲ್ಲ, ನನ್ನ ಹಸ್ಬೆಂಡ್ ಸೈಡ್ ಮಾಡ್ತಾರೆ ಖಾರ ಕುಳಂಬು ಅಂತ, ಆ ಥರನೂ ಅಲ್ಲ. ಅವೆರಡು ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡ್ತೀನಿ. ನಾರ್ಮಲ್ ಹುಳಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಎರಡು ಪ್ರಾಸೆಸ್ಸಲ್ಲಿ ಅರ್ಧ ಎತ್ಕೊಂಡು ಇದೊಂಥರ ಸಾಂಬಾರು ಮಾಡೋದು. ಯೂಶ್ವಲಿ ಇದೇ ಥರನೇ ಸಾಂಬಾರು ಮಾಡೋದು, ಬರೀ ವೆಜಿಟೇಬಲ್ ಬೇರೆ ಬೇರೆ ಹಾಕ್ತೀನಿ. ಸೊ ಹೇಳಿದ್ನಲ್ಲ, ದಾಲು, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕಿ ಅರಿಶಿನ ಪುಡಿ ಮತ್ತು ಸ್ವಲ್ಪ ಆಯಿಲ್ ಹಾಕಿ ಬಾಯ್ಲ್ ಮಾಡ್ಕೊತಿದ್ದೀನಿ. ಇದಕ್ಕೆ ಹುಣ್ಸೆಹಣ್ಣು ಹಾಕ್ತಾರೆ, ಬಟ್ ನಮ್ಮ ಮನೇಲೇನು ವಾಟ್ರ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಹುಣ್ಸೆಹಣ್ಣು ಹಾಕಿದ್ರೆ ದಾಲ್ ಬೇಗ ಬೇಯೋದಿಲ್ಲ, ಅದರಿಂದ ಹುಣ್ಸೆಹಣ್ಣು ಹಾಕಲ್ಲ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸೊ ವೆಜಿಟೇಬಲ್ಸು ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಫಸ್ಟು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಸ್ವಲ್ಪ ಲೇಟಾಗಿ ಬೇಯುತ್ತಲ್ವ, ಸೊ ಫಸ್ಟ್ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಬದನೆಕಾಯಿ ಹಾಕ್ತೀನಿ. ಈಗ ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ. ಬರೀ ನುಗ್ಗೆಕಾಯಿ ಒಂದೇ ಹಾಕಿ ಮಾಡ್ತಾರೆ ನಮ್ಮ ಅತ್ತೆ ಸೈಡ್ ಖಾರ ಕುಳಂಬು ಅಂತ. ಹೇಗೆ ಅಂದರೆ ಈ ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ ನಾವು, ಆ ಥರ ಪ್ರಾಸೆಸ್ಸು. ಅದೇ ಸಾಂಬಾರು ಥರ ಟೊಮೆಟೊ ಗೊಜ್ಜು ಥರ ಮಾಡ್ತಾರೆ. ಅದಕ್ಕೊಂದು ವೆಜಿಟೇಬಲ್ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಅದು ಸಾಂಬಾರು ಥರ ಇರುತ್ತೆ. ಬಟ್ ನಮ್ಮ ಸೈಡ್ ಥರ ಇರೋದಿಲ್ಲ, ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಈಗ ಇದಕ್ಕೆ ಆನಿಯನ್ನು ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಒಗ್ಗರಣೆಗೆ. ಆಮೇಲೆ ಹಿಂಗು, ನಾನು ಯೂಶ್ವಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ಹಿಂಗೆ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡೋದಿಲ್ಲ, ಲಿಮಿಟೆಡಾಗಿ ಹಾಕ್ತೀನಿ. ಡಿಶಸ್ಗೆ ಎಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಐಡಿಯಾ ಇದ್ದರೆ ಅದೆಲ್ಲ ಹಾಕ್ಬೋದು. ಒಬ್ಬೊಬ್ಬರು ನಾನು ಸ್ಟಾರ್ಟಿಂಗಲ್ಲೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ, ಅದೊಂಥರ ಸ್ಮೆಲ್ ಬರುತ್ತೆ ಅಂತ. ಬಟ್ ಅದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಲಿಮಿಟೆಡಾಗಿ ಹಾಕಬೇಕು ಅಷ್ಟೇ. ಸೊ ಈಗ ವೆಜಿಟೇಬಲ್ ಹಾಕ್ತಾಯಿದ್ದೀನಿ. ಒಂದೇ ಒಂದು ಕ್ಯಾರೆಟ್ ಇತ್ತು, ಇದು ನನ್ನ ಚಿಕ್ಕ ಮಗ ಆಟ ಆಡೋಕ್ಕೆ ಅಂತ ತಗೊಂಡಿದ್ದ. ಸೊ ಅದನ್ನ ಎತ್ತಿ ಈರುಳ್ಳಿ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಸೊ ನನ್ನ ಕಣ್ಣಿಗೆ ಬಿತ್ತು ಅಂತ ಅದನ್ನು ಹಾಕಿದೆ ಒಂದು ಕಟ್ ಮಾಡಿ. ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ ಪೌಡ್ರ್ ಹಾಕಿ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ. ತುಂಬ ಓವರ್ ಬಾಯ್ಲಿಂಗ್ ಏನು ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ಒಂದು ಅರ್ಧ ಫ್ರೈ ಮಾಡ್ಕೊತೀನಿ ಅಷ್ಟೇ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಬದನೆಕಾಯಿ ಹಾಕಿ ಇದು ಒಂದು 5 ಮಿನಿಟ್ಸ್ ಅಷ್ಟೇ ಲೋ ಫ್ಲೇಮಲ್ಲಿ. ನೋಡಿ ಆ ಕಡೆ ಬೇಳೆನೂ ಬೇಯಿತು. ಇವತ್ತಿನ ಟಿಫನ್ ಏನು ಅಂದರೆ ಸಾಂಬಾರು, ವೆಜಿಟೇಬಲ್ ಸಾಂಬಾರು ಮತ್ತು ಇಡ್ಲಿಗೆ ರುಬ್ಬಿಟ್ಟಿದ್ರು. ನಮ್ಮಮ್ಮ ಇಡ್ಲಿ ಮತ್ತು ದೋಸೆಗೆ ತುಂಬ ಚೆನ್ನಾಗಿ ರುಬ್ತಾರೆ, ಬಟ್ ನಾನು ಮಾಡಿದ್ರೆ ಚೆನ್ನಾಗಿ ಬರೋದೇ ಇಲ್ಲ, ಏನಂತ ಗೊತ್ತಿಲ್ಲ. ಅದೇ ಕ್ವಾಂಟಿಟಿನೇ ಹಾಕ್ತೀನಿ ನಾನು, ಬಟ್ ಏನು ಮಿಸ್ಟೇಕ್ ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ನಾನೇನೋ ನೆನೆಸಿದ್ರೆ ನಮ್ಮ ಮನೆಯವರು ನೀವು ಮಾಡಬೇಡ ಅಂತ ಹೇಳ್ಬಿಡ್ತಾರೆ ನನಗೆ. ಸೊ ಅಮ್ಮನೇ ರುಬ್ಬಿಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಆಗಲಿ ದೋಸೆ ಆಗಲಿ. ಇದಕ್ಕೀಗ ಫ್ರೈಗೆ ಸ್ವಲ್ಪ ಸಾಂಬಾರು ಪುಡಿ 1 ಟೀ ಸ್ಪೂನ್, ಸುಮ್ಮನೆ ಕಮ್ಮಿ ಹಾಕ್ತೀನಿ, ಜಾಸ್ತಿ ಹಾಕೋದಿಲ್ಲ. ಅದೇ ಕ್ವಾಂಟಿಟಿ ಅಷ್ಟು ಧನಿಯಾ ಮತ್ತು ಜಾಸ್ತಿ ಚಿಲ್ಲಿ ಪೌಡ್ರ್ ಹಾಕ್ತೀವಿ. ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು, ಮತ್ತು ಕೊತ್ತಂಬರಿ ಕಟ್ ಮಾಡಿರೋ ಅಂಥದ್ದು ಆಫ್ ಮಾಡಿಬಿಟ್ಟಿದ್ದೀನಿ ಗ್ಯಾಸು. ಎತ್ತಿ ಸೈಡಿಗೆ ಇಟ್ಬಿಡ್ತೀನಿ. ಬೇಳೆ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇನ್ನೊಂದು ವಿಸಿಲ್ಗೆ ಇಡೋದು. ನೋಡಿ ಬೇಳೆ ಈ ಥರ ಸ್ಮ್ಯಾಶ್ ಆಗಿದೆ. ಇಷ್ಟು ಸ್ಮ್ಯಾಶ್ ಆಗೋ ಥರ ಕುಕ್ಕರಲ್ಲೇ ಬೆಂದ್ಬಿಟ್ಟಿದೆ. ನಾನೊಂದು 5-6 ವಿಸಿಲಿಗೆ ಬಿಟ್ಬಿಡ್ತೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕಿ ಮತ್ತು ತಳ ಸಿದ್ಬಿಡುತ್ತಲ್ಲ,
ಇದೇನು ತಳ ಸೀದಿರಲಿಲ್ಲ. ಅಂದರೆ ನಾನು ಕರೆಕ್ಟ್ ವಿಸಿಲ್ಸ್ಗೆ ನಂಗೆ ಐಡಿಯಾ ಇದೆ ಕುಕ್ಕರಲ್ಲಿ ಎಷ್ಟು ವಿಸಿಲಿಗೆ ಹೇಗೆ ಬೇಯುತ್ತೆ ಅಂತ. ಸೊ ಇಳಿಸ್ಕೊಂಡು ಈಗ ಇನ್ನು 2 ಮಿನಿಟ್ಸ್ 2 ಮಿನಿಟ್ಸ್ ಇಲ್ಲ 1 ಮಿನಿಟ್ ಸಾಕಾಗುತ್ತೆ ಅಷ್ಟೇ. ಆಲ್ರೆಡಿ ಫುಲ್ ಬೆಂದಿದೆ ಅಲ್ವಾ, ಇನ್ನೊಂದು ಚೂರು ಸ್ಮ್ಯಾಶ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿರ್ತೀವಲ್ವ, ಅದರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಒಗ್ಗರಣೆಗೂ ಹಾಕ್ತಾರೆ ಒಬ್ಬೊಬ್ಬರು, ಬಟ್ ಈ ಥರ ಬಾಯ್ಲಲ್ಲಿ ಹಾಕ್ಕೊಬಿಟ್ರೆ ತಿನ್ನೋದಕ್ಕೆ ಕಾಣೋದಿಲ್ಲ, ಅದನ್ನ ಎತ್ತಿ ಸೈಡ್ಗೆ ಇಡೋದಕ್ಕೆ ಆಗೋದಿಲ್ವಲ್ಲ. ಸೊ ಈಗ ನೋಡಿ ಫ್ರೈ ಆಗಿದ್ದ ವೆಜಿಟೇಬಲ್ಸ್ನೆಲ್ಲ ಕುಕ್ಕರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಇದಕ್ಕೆ ಸಾಲ್ಟ್ ನಾನು ವೆಜಿಟೇಬಲ್ ಫ್ರೈ ಮಾಡೋವಾಗ ಅಷ್ಟೇ ಹಾಕಿದ್ದೆ, ಅದು ಕಮ್ಮಿನೇ ಹಾಕಿದ್ದು. ಈಗ ಇನ್ನೊಂದು ಚೂರು ಸಾಲ್ಟ್ ಹಾಕ್ಬಿಟ್ಟು ನೀರು ಹಾಕಿ ಇನ್ನೊಂದು ವಿಸಿಲ್ಗೆ ಇಟ್ಬಿಡೋದು. ಚೆನ್ನಾಗಿರುತ್ತೆ ಸಾಂಬಾರು. ನಾವು ಯೂಶ್ವಲಿ ಹೇಳಿದ್ನಲ್ಲ, ಇದೇ ಸಾಂಬಾರೇ, ಇದೇ ಪ್ರಾಸೆಸ್ಸಲ್ಲೇ ಇರುತ್ತೆ. ಏನು ಅಂದರೆ ವೆಜಿಟೇಬಲ್ಸ್ ಡಿಫ್ರೆಂಟ್ ವೆಜಿಟೇಬಲ್ಸ್ ಹಾಕಿರ್ತೀನಿ ಅಷ್ಟೇ. ಈ ಥರ ಮಾಡಿದ್ರೆ ತಿಂತಾರೆ. ಬೇರೆ ಬೇರೆ ಟ್ರೈ ಮಾಡೋಕ್ಕೆ ಹೋದರೆ ಇಷ್ಟ ಆಗೋದಿಲ್ಲ ನಮ್ಮ ಮನೆಯಲ್ಲಿ. ಎಸ್ಪೆಷಲಿ ನನ್ನ ಮಗನಿಗೆ, ಅವನು ಸೇಮ್ ಅವ್ರ ಅಪ್ಪ ಥರನೇ, ಅವನಿಗೆ ತುಂಬ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇಷ್ಟ ಆಗೋದಿಲ್ಲ. ಟಿಫನ್ನು ಅಷ್ಟೇ, ಅಷ್ಟು ಇಷ್ಟ ಆಗೋದಿಲ್ಲ. ಏನೋ ಪುಣ್ಯ ಇಡ್ಲಿ ಮತ್ತು ದೋಸೆ ತಿಂದ್ಬಿಡ್ತಾನೆ, ಬೇರೆ ಎಲ್ಲ ಐಟಮ್ ಸ್ವಲ್ಪ ಕಮ್ಮಿ. ಈ ಥರ ಅನ್ನ ಸಾರು ಇದ್ದರೆ ಮೊಸರು ಹಾಕ್ಕೊಂಡು ತಿಂದ್ಬಿಡ್ತಾರೆ. ನೋಡಿ ಎಲ್ಲ ರೆಡಿ ಆಯಿತು. ಟಿಫನ್ ಮಾಡ್ತಾನೆ ನಾನು ಕಿಚನ್ನು ಆದಷ್ಟು ಕ್ಲೀನ್ ಮಾಡ್ಕೊತೀನಿ, ಇಲ್ಲಾಂದರೆ ನಮ್ಮಮ್ಮ ಕಿರ್ಚಾಡುತ್ತೆ. ನೋಡಿರಿ, ಇದೇ ಟಿಫನ್ನು, ಇಡ್ಲಿ ಮತ್ತು ಸಾಂಬಾರು. ಸೊ ಟಿಫನೆಲ್ಲ ಮಾಡಿಕೊಂಡು ರೆಡಿಯಾಗಿ ಅಂಗಡಿಗೆ ಬಂದೆ. ಅಂಗಡಿಗೆ ಬರೋಕ್ಕೆ ಆಗಿಬಿಡುತ್ತೆ 10:30 11 o'clock. ಸೊ ಇವತ್ತು ಇದೊಂದು ಫಿಟ್ಟಿಂಗ್ ಇತ್ತು ಸರ್ವೀಸಿಗೆ. ಇವತ್ತು ಒಂದು ಸ್ವಲ್ಪ ಫಿಟ್ಟಿಂಗ್ ಇನ್ಫಾರ್ಮೇಷನ್ ಕೊಡೋಣ ಅಂತ. ಏನಂದರೆ, ಈ ಥರ ಫಿಟ್ಟಿಂಗ್ಸ್ನ ಪರ್ಚೇಸ್ ಮಾಡ್ತಾರೆ. ಇದನ್ನು ಫೋಕಸ್ ಲೈಟ್ ಅಂತ ಕರಿತೀವಿ. ನಾರ್ಮಲಾಗಿ ಫೋಕಸ್ ಲೈಟ್ ಅಂತ ಕರೀತಾರೆ, ಬಟ್ ಇದಕ್ಕೆ ಮಾರ್ಕೆಟಲ್ಲಿರುವಂಥ ಹೆಸರು ಬಂದು ಫ್ಲಡ್ ಲೈಟ್ ಅಂತ. ಓಕೆನಾ. ಸೊ ಇದು ಆಲ್ರೆಡಿ ಸರ್ವಿಸಿಗೆ ಓಪನ್ ಮಾಡಿ ಇಟ್ಟಿದ್ದೀನಲ್ಲ, ಅದು ಸರ್ವಿಸಿಗೆ ಬಂದಿರೋಂಥದ್ದು. ಎಷ್ಟು ಥಿಕ್ನೆಸ್ ಕಮ್ಮಿ ಇದೆ ನೋಡಿ ಅದು. ಬಟ್ ಸೇಮ್ ವಾಟೇಜಲ್ಲೇ ನನ್ನ ಹತ್ರ ಹೊಸ ಫಿಟ್ಟಿಂಗ್ ಒಂದಿದೆ, ಉಷಾ ಕಂಪನಿದು. ಸೇಮ್ 100 ವಾಟ್ ಫಿಟ್ಟಿಂಗು. ಅದು ಥಿಕ್ನೆಸ್ ನೋಡಿ ಹೆಂಗಿದೆ. ಇದು ನೋಡಿ ಎಷ್ಟು ಸಣ್ಣ ಇದೆ, ಅದು ನೋಡಿರಿ ಬಾಡಿ ಎಷ್ಟು ಥಿಕ್ನೆಸ್ ಇದೆ. ಸೊ ಈ ಥರ ಫೋಕಸ್ ಲೈಟ್ಸಲ್ಲಿ ಏನು ನೋಡಿ ತೊಗೋಬೇಕು ಅಂದರೆ, ಬಾಡಿ ವೆಯ್ಟು, ಹೌಸಿಂಗ್ದು ವೆಯ್ಟ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಹೀಟ್ ಡಿಸಿಪೇಷನ್ ಚೆನ್ನಾಗಾಗುತ್ತೆ LED ಮತ್ತು LED ಬಾಳಿಕೆ ಚೆನ್ನಾಗಿ ಬರುತ್ತೆ. ಒಳಗಡೆ ಬೋರ್ಡ್ ಕೂಡ ಈಗ ಹೌಸಿಂಗ್ ಥಿಕ್ನೆಸ್ ಚೆನ್ನಾಗಿ ಹಾಕಿದರೆ, ಒಳಗಡೆ ಹಾಕಿರೋ ಬೋರ್ಡ್ ಥಿಕ್ನೆಸ್ ಕಮ್ಮಿ ಇದ್ರೂ ಚೆನ್ನಾಗಿ ಬಾಳಿಕೆ ಬರುತ್ತೆ. ಏನಕ್ಕೆ ಹೌಸಿಂಗ್ ಥಿಕ್ನೆಸ್ ಬೇಕು ಅಂದರೆ, LED ಹೀಟ್ ಆಗುತ್ತೆ. LED ಹೀಟ್ ಆದಾಗ ಈ PCB ಏನಿದೆ ಆ ಬೋರ್ಡು ಹೌಸಿಂಗಿಗೆ ಸ್ಕ್ರೂವಲ್ಲಿ ಅಡ್ಜಸ್ಟ್ ಮಾಡಿರ್ತಾರೆ. ಸೊ ಇವೆರಡು ಕಾಂಟ್ಯಾಕ್ಟಲ್ಲಿ ಕೆಳಗಡೆ ಒಂದು ಥರ್ಮಲ್ ಗ್ರೀಸ್ ಅಪ್ಲೈ ಮಾಡಿರ್ತಾರಲ್ಲ, ಸೊ ಇವೆರಡು ಕಾಂಟ್ಯಾಕ್ಟು ಮತ್ತು ಥರ್ಮಲ್ ಗ್ರೀಸ್ ಕೂಡ ಹೆಲ್ಪ್ ಮಾಡುತ್ತೆ ಹೀಟ್ ಈಚೆ ಹೋಗೋದಕ್ಕೆ. ಸೊ ಹೌಸಿಂಗ್ ಎಷ್ಟು ದಪ್ಪ ಇರುತ್ತೋ ಅಷ್ಟು ಹೀಟ್ ಡಿಸಿಪೇಟ್ ಆಗೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. LED ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದರಲ್ಲಿ ಇದು ಬಂದು ಎಲ್ಲ ಸೀರೀಸ್ ಕನೆಕ್ಷನ್ ಬೋರ್ಡ್ಸು. ನಾನು ಇದಕ್ಕೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇದಕ್ಕೆ ಸ್ವಲ್ಪ ಟೆಕ್ನಿಕಲಿ ನಾಲೆಜ್ ಇರಬೇಕು ಅಂತ. ಸೊ ಇದರಲ್ಲಿ ನಾನು ಎಲ್ಲ LEDಸು ಚೇಂಜ್ ಮಾಡ್ತಿಲ್ಲ, ಕೆಲವೊಂದು LEDಸ್ನ ಚೇಂಜ್ ಮಾಡ್ತಾಯಿದ್ದೇನೆ ಅಷ್ಟೇ. ಸೊ ಅದನ್ನು ನಾನು 9 volts ಬ್ಯಾಟ್ರಿ, ಡೈರೆಕ್ಟ್ ಬ್ಯಾಟ್ರಿ ಒಂದು ಬರುತ್ತೆ, ಈ ಮಕ್ಕಳು ಪ್ರಾಜೆಕ್ಟ್ ವರ್ಕಿಗೆ ಯೂಸ್ ಮಾಡ್ತಾರೆ, ಆ ಬ್ಯಾಟ್ರಿಯಲ್ಲಿ ಅದನ್ನು ಚೆಕ್ ಮಾಡಿಬಿಟ್ಟು ಎಲ್ಲಿ ಹೋಗಿದೆ ಕರೆಕ್ಟ್ ಪಾಯಿಂಟಲ್ಲಿ ಮತ್ತು ಬ್ರೈಟ್ನೆಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡಿಬಿಟ್ಟು ಮಾತ್ರ ಚೇಂಜ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯೂಸ್ ಮಾಡಿರೋ LEDs ಬಂದು 6 volts LEDಸು. ಅದರಿಂದ ಮಲ್ಟಿಮೀಟ್ರಲ್ಲಿ ಡೈರೆಕ್ಟ್ ಚೆಕ್ ಆಗೋಲ್ಲ, ಅದಕ್ಕೆ ಬ್ಯಾಟ್ರಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರಿ ನನ್ನ ಫ್ರೆಂಡು, ಆ್ಯಕ್ಚುಲಿ ಸರ್ವೇಶ್ ಫ್ರೆಂಡು. ಅವನು ಇದಕ್ಕೆ ಮುಂಚೆನೇ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹುಡುಗನ್ನ. ಆ ಕಡೆ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತಾನೆ, ಬರೋವಾಗ ಇವತ್ತಲ್ಲಿ ಪ್ರಸಾದ ಕೊಡ್ತಾಯಿದ್ರಂತೆ ಅಯ್ಯಪ್ಪ ದೇವಸ್ಥಾನದಲ್ಲಿ, ಅದಕ್ಕೆ ನನಗೂ ಒಂದು ತಂದಿದ್ದಾನೆ. ನಾನು ಕೇಳ್ತಿದ್ದೆ, ನಿಮ್ಮ ಮನೇಲಿ ಎತ್ಕೊಂಡು ಹೋಗಲ್ವೇನೋ ಅಂದರೆ, ಮನೇಲಿ ಯಾರೂ ಇರೋದಿಲ್ಲ, ಪಾಪ ಅವರಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ. ಎಷ್ಟು ಅವ್ರ ಅಮ್ಮನೂ ಅಷ್ಟೇ, ನಮ್ಮ ಹುಡುಗರು ಸರ್ವೇಶ್ ಸತ್ವಿಕಿಗೆ ಆ ಕಡೆಯಿಂದ ಬರುವಾಗ ಏನಾನ ತಿಂಡಿ ಕೊಟ್ಟು ಹೋಗ್ತಾರೆ. ತುಂಬ ಇನ್ನೋಸೆಂಟ್ ಜನ. ಓಕೆ, ಸೊ ಬ್ಯಾಕ್ ಟು ವರ್ಕು. ನೋಡಿ, ನಾನು ಹೇಳಿದ್ನಲ್ಲ, ಇದು 6 volt LED ಇದಕ್ಕೆ ಯೂಸ್ ಮಾಡ್ತಾರೋ ಅಂಥದ್ದು. ಇದ್ರದ್ದು ಪ್ಯಾಕೇಜ್ ಡಿಫ್ರೆಂಟಾಗಿ ಬರುತ್ತೆ ಮತ್ತು ವೋಲ್ಟೇಜು ಕರೆಂಟು ಬೇರೆ. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ತರಿಸ್ಕೊಂಡಿದ್ದೀನಿ.
ಸೊ ಅದನ್ನೇ ರಿಪ್ಲೇಸ್ ಮಾಡೋಣ ಅಂತ. ಎಲ್ಲನೂ ಹಾಕಲ್ಲ, ಒಂದು 8-10 LEDs ಮಾತ್ರ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಈಗ ನನ್ನದೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ಅಂದರೆ ನನ್ನ ವರ್ಕ್ ಸ್ಟ್ರಗಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಮುಂಚೆ ಒಂದು ರೆಸ್ಟ್ ರೂಮ್ದು ಇಶ್ಯೂ ಹೇಳಿದ್ದೆ. ಈಗ ಅದು ಆ್ಯಕ್ಚುಲಿ ಎಲ್ಲ ಲೇಡೀಸ್ಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ನಂದು ಒಂಥರ ಎಕ್ಸ್ಪೀರಿಯೆನ್ಸ್ ಇದು. ಏನಂದರೆ ಅಂಗಡಿಗೆ ಬರೋ ಅಂಥ ಗಂಡಸರು, ಎಸ್ಪೆಷಲಿ ಗಂಡಸರು ಅಂದರೆ ಹುಡುಗರಲ್ಲ ಹೇಳ್ತಾ ಇದ್ದೀನಿ ನಾನು, ಈ ಮದುವೆ ಆಗಿ ವಯಸ್ಸಾಗಿರೋ ಅಂಥವ್ರು ಇರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಪರ್ಸ್ನಲಾಗಿ ನೋಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಅವರು ನೋಡೋವಂಥ ರೀತಿ, ಈಗ ಯಾವುದೋ ಹುಡುಗಿ ಬಿಸ್ನೆಸ್ ಮಾಡ್ತಾಯಿದೆ, ಮನೆಯಿಂದ ಈಚೆ ಬಂದು ಯಾರೂ ಜೆಂಟ್ಸ್ ಬಂದು ಸಪೋರ್ಟ್ ಮಾಡ್ತಿಲ್ಲ, ಅಂದರೆ ತುಂಬ ಪ್ರೊಟೆಕ್ಟಿವ್ ಆಗಿಲ್ಲ, ಬಂದು ಗಂಡಸರು ಅಂಗಡೀಲಿ ಕೂತ್ಕೊತಿಲ್ಲ ಅಂದರೆ ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ. ಈ ಥರ ನನಗೊಂದು 2-3 ಎಕ್ಸ್ಪೀರಿಯೆನ್ಸು, ಅದರಲ್ಲಿ ಒಂದೆರಡು ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಹತ್ರ. ಸೊ ಒಬ್ಬರು ವಯಸ್ಸಾಗಿರೋಂಥ ತಾತ, ನನ್ನ ಏಜ್ ಅವ್ರಿಗೆ ಮೊಮ್ಮಕ್ಕಳಿದ್ದಾಳೆ, ಬೇಡ ನನ್ನ ಏಜ್ ಮಗಳೇ ಇದ್ದಾಳೆ, ತುಂಬ ವಯಸ್ಸಾಗಿದೆ ಅವ್ರಿಗೆ, ಆಯಿತಾ. ಅವ್ರ ಮನೇಲಿ ನಾವು ಬಾಡಿಗೆಗಿದ್ವಿ. ಮತ್ತು ನಮ್ಮಮ್ಮವ್ರು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಮತ್ತು ರಿಟರ್ನ್ ಕೊಡೋದು, ಆ ಥರ ಒಂದು ವ್ಯವಹಾರನೂ ಇತ್ತು ಅವ್ರ ಹತ್ರ. ಸೊ ಇದ್ದರೆ ಒಂದು ದಿವಸ ಅವ್ರು ನಮ್ಮ ಅಂಗಡಿಗೆ ಬರ್ತಾರೆ. ನನಗೆ ಪರಿಚಯ ಅಲ್ವಾ ಫಸ್ಟಿಂದನೂ. ಸೊ ನಾನೊಂದು ಅವ್ರಿಗೆ ರೆಸ್ಪೆಕ್ಟ್ ಕೊಡೋ ಅನ್ನೋ ಒಂದು ಇದಕ್ಕೆ ಕರೆದ್ಬಿಟ್ಟು ಚೇರ್ ಹಾಕ್ತೀನಿ, ಬಂದು ಕೂತ್ಕೊತಾರೆ. ಆಮೇಲೆ ಹೆಂಗೆ ನಡೀತಿದೆ ಅಮ್ಮ ಬಿಸ್ನೆಸ್ಸು, ಅದು ಇದು ಅಂತ ಕೇಳಿದ್ರೆ, ಓಕೆ ಚೆನ್ನಾಗಿ ನಡೀತಿದೆ ಅಂಕಲ್, ಎಲ್ಲ ಪರವಾಗಿಲ್ಲ, ಇನ್ನೂ ಹೋಗಬೇಕು ಬಿಸ್ನೆಸ್ ಪಿಕಪ್ ಆಗೋಕ್ಕೆ ಅಂತೆಲ್ಲ ಮಾತಾಡಿದಾದ್ಮೇಲೆ ಆ ತಾತ ಸಡನ್ನಾಗಿ, ನಾವು ನಿಮಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತೀವಿ, ಮನೆ ಬಾಡಿಗೆ ಕೊಟ್ಟಿದ್ದೀವಿ, ನಿಮ್ಮ ಅಮ್ಮವ್ರಿಗೆ ದುಡ್ಡೆಲ್ಲ ಸಾಲ ಕೊಡ್ತೀವಿ, ನೀವು ನಮಗೇನ ನೋಡ್ಕೋಬೇಕು ಅಂತ ಅಂದ. ಸೀರಿಯಸ್ಲಿ ಹೇಳ್ತೀನಿ, ನನಗೆ ಆ ಟೈಮಿಗೆ ಹೆಂಗೆ ರಿಪ್ಲೈ ಮಾಡಬೇಕಂತನೂ ಗೊತ್ತಾಗಲಿಲ್ಲ, ಆ ವರ್ಡ್ಸು ಪ್ರಾಸೆಸ್ ಕೂಡ ಆಗಲಿಲ್ಲ ಮೈಂಡಿಗೆ. ನಾನು ಸೈಲೆಂಟ್ ಆಗಿಬಿಟ್ಟೆ. 1-2 ನಿಮಿಷ ತಾತ ಕೂತಿದ್ದ, ಯಾವುದೋ ಫೋನ್ ಬಂತು, ಹೊರಟುಬಿಟ್ಟ. ಆಮೇಲೆ ನನಗೆ ಗೊತ್ತಾಯಿತು, ನಾನು ಹಾಲು ಕುಡಿಯೋ ಮಗು ಅಂತೂ ಅಲ್ಲ ಅಲ್ವಾ, ಒಂದು ಯಂಗ್ಸ್ಟರ್ ಆ ಏಜು. ನನಗೆ ಅರ್ಥ ಆಯಿತು ಯಾವ ಮ್ಯಾನರಲ್ಲಿ, ಯಾವ ಇದರೆಲ್ಲ ಯಪ್ಪ ಮಾತಾಡ್ದ ಅಂತ. ನಾನು ಗಂಟೆ ಅವ್ರ ಹತ್ರನೂ ಹೇಳಿಲ್ಲ, ಎಕ್ಸೆಪ್ಟ್ ನನ್ನ ಅಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ, ಓಕೆನಾ. ಸೊ ಈ ಥರನೂ ಇರ್ತಾರೆ ಜನ. ಅದಾದಮೇಲೆ ಒಂದು 2-3 ಸಲ ಬಂದ ಆ ತಾತ. ಬಟ್ ನಾನು ಆ ಯಪ್ಪನ್ನ ಎಲ್ಲಿಡಬೇಕು ಅಲ್ಲಿಡೋದನ್ನು ಕಲ್ತಿದ್ದೀನಿ. ಅಷ್ಟು ರೆಸ್ಪೆಕ್ಟು ಇಲ್ಲ, ಮುಖ ಕೊಟ್ಟು ಸಹ ಮಾತಾಡೋದಿಲ್ಲ. ಅದು ಒಂದು ಇನ್ಸಿಡೆಂಟು. ಇನ್ನೂ ಕೆಲವರು ಹೆಂಗೆ ನೋಡ್ತಾರೆ ಅಂದರೆ, ಏನಾನ ಪ್ರಾಡಕ್ಟ್ನ ಈಸ್ಕೊಳ್ಳೋವಾಗ ಕೈಯಿಂದ ನಿಮ್ಮ ಕೈ ಫುಲ್ಲು ಟಚ್ ಮಾಡಿ ಈಸ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ನು ಫೇಸ್ ಮಾಡಿದ್ದೀನಿ. ಇನ್ನೂ ಕೆಲವೊಬ್ಬರು ಮಾತಾಡೋ ರೀತಿ, ಫಾರ್ ಎಕ್ಸಾಂಪಲ್ ಒಂದ್ಸಲ ಕಸ್ಟಮರ್ಸು ನಾರ್ಮಲ್ ಕಸ್ಟಮರ್ ಬಂದು ಏನೋ ತೊಗೊತಿದ್ರು, ಝೂಮರ್ ಫಿಟ್ಟಿಂಗ್ ಹಾಕ್ತಾಯಿದ್ದೆ ನಾನು. ಸೊ ಆ ಟೈಮಲ್ಲಿ ಈ ಬೇರೆ ಜನ ಇರ್ತಾರಲ್ಲ, ಅವ್ರು ಪರಿಚಯ ಪರಿಚಯ ಇಲ್ಲದೇ ಇರೋರು ಯಾರೂ ಈ ಥರ ಮಾಡೋದಿಲ್ಲ, ಪರಿಚಯ ಇರೋರೇ ಈ ಥರ ಮಾಡ್ತಾರೆ. ಸೊ ಆ ಯಪ್ಪ ಬಂದುಬಿಟ್ಟು ನಂಗೆ ಸ್ವೆಟಿಂಗ್ ಆಗ್ತಿತ್ತು ತುಂಬ, ಸ್ವಲ್ಪ ಟೆನ್ಷನಿಗೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಏನು ಮೇಡಮ್ ಇಷ್ಟೊಂದು ಸ್ವೆಟಿಂಗ್ ಆಗ್ತಿದ್ದೀರಾ, ಹೇಳಿದರೆ ನಾನೊಂದು ಫ್ಯಾನ್ ಹಾಕ್ಸ್ಕೊಡ್ತಾ ಇರಲಿಲ್ವಾ ನಿಮಗೆ. ಅದು ಮಾತಾಡೋ ರೀತಿ ಹೆಂಗಿರುತ್ತೆ ಅಂದರೆ, ಇವ್ರುಗಳ್ದು ಯಾರನ್ನ ಹೆಂಗಸರು ಈ ಥರ ಈಚೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಫ್ರೀಯಾಗಿ ಸಿಕ್ಕಿರೋ ಅಂಥ ಒಂದು ಟಾಯ್ ಅಂತ ಅಂದ್ಕೊಬಿಡ್ತಾರೆ. ಸೊ ಅದಕ್ಕೆ ಹೆಣ್ಮಕ್ಳು ಕಲಿಬೇಕು ಇಂಥವ್ರನ್ನ ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನು. ಸೊ ನನಗೆ ಈ ಸಿಚುವೇಶನ್ಸೇ ನನಗೆ ಟೀಚ್ ಮಾಡಿದ್ವು, ನಾನು ಯಾರನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಆ ಯಪ್ಪ ಫ್ಯಾನ್ ಬಗ್ಗೆ ಹೇಳಿದ್ನಲ್ಲ, ಆ ಥರ ಹೇಳ್ತಿದ್ದಂಗೆ ನಾನು ಅಲ್ಲೇ ಆನ್ ದ ಸ್ಪಾಟ್ ರಿಪ್ಲೈ ಕೊಟ್ಟೆ, ಅಣ್ಣ ನಾನು ಸೇಲ್ ಮಾಡ್ತೀನಿ ಫ್ಯಾನ್ನ, ನನಗೂ ಗೊತ್ತು, ನನಗೆ ಬೇಕಿದ್ರೆ ನಾನು ಹಾಕಿಸ್ಕೊತೀನಿ, ನಿಮ್ಮ ಹತ್ರ ಹಾಕಿಸ್ಕೊಳ್ಳೋ ನೀರು ನನಗಿಲ್ಲ ಅಂತ. ಈ ಥರ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಇನ್ನೂ ಇದ್ದಾವೆ. ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಳ್ತಾ ಇರೋದು,
ಹುಡುಗಿರು ಈಚೆನೇ ಬರ್ದಂಗೆ ಒಳಗಡೆನೇ ಇರಬೇಕು, ಏನು ಬಿಸ್ನೆಸ್ಸು ಮಾಡಬಾರ್ದು, ಆ ಥರ ಈ ಥರ ಅಂತ ಎಷ್ಟು ಕಂಡೀಷನ್ಸ್ ಹಾಕ್ತಾರೆ ಮನೆಗಳಲ್ಲಿ. ಅದಕ್ಕೆ ರೀಸನ್ನೇ ಇದೆ ಅನಿಸುತ್ತೆ. ಬಟ್ ಥ್ಯಾಂಕ್ ಗಾಡ್ ನಮ್ಮ ಮನೇಲಿ ಆ ಥರ ಸಿಚುಯೇಷನ್ ಏನೂ ಇರಲಿಲ್ಲ. ಯಾವಾಗೂ ನನ್ನ ಪೇರೆಂಟ್ಸ್ ನನ್ನ ಪ್ರೊಟೆಕ್ಟಿವ್ ಆಗೇ ಇದ್ದರು. ಬಟ್ ಕೆಲವೊಂದು ಸಿಚುಯೇಷನಲ್ಲಿ ನಾವು ತುಂಬ ಸ್ಟ್ರಾಂಗ್ ಆಗಬೇಕಾಗತ್ತೆ, ಎಷ್ಟೇ ಸಪೋರ್ಟ್ ಇದ್ರೂ. ಇಲ್ಲ ಅಂದರೆ ಈ ಈ ಥರ ಜನ ಅಡ್ವಾಂಟೇಜ್ ತೊಗೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಯಾರೇ ಆಗಲಿ, ಯಾವುದೇ ಗರ್ಲ್ಸ್ ಆಗಲಿ, ನಿಮಗೆ ಯಾರಾದರೂ ಅನ್ಕಂಫರ್ಟೇಬಲ್ ಝೋನಲ್ಲಿ ಹಾಕ್ತಾ ಇದ್ದಾರಾ, ಆನ್ ದ ಸ್ಪಾಟ್ ಅವರಿಗೆ ರಿಪ್ಲೈ ಕೊಡಬೇಕು. ಮುಖಕ್ಕೆ ಹೊಡೆದಂಗೆ ಅವ್ರಿಗೆ ಆನ್ಸರ್ ಮಾಡಿ ಅವ್ರ ಜಾಗನ ಅವ್ರಿಗೆ ತೋರಿಸ್ಬೇಕು. ಇಲ್ಲ ಅಂದರೆ ಅವ್ರು ಇವತ್ತೇನು ಹೇಳಿಲ್ವಲ್ಲ, ನಾಳೆ ಇನ್ನೂ ಏನಾನ ಹೇಳೋಣ ಅಂತ ಒಂದು ಥಾಟ್ ಬಂದುಬಿಡುತ್ತೆ. ಸೊ ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸು. ಸ್ಟಾರ್ಟಿಂಗ್ ನನ್ನ ಮದುವೆ ಆಗೋಕ್ಕೆ ಮುಂಚೆ 2019ಇಂದ 2021 ಗಂಟನೂ ತುಂಬ ಈ ಥರ ಒಂದು ಹರಾಸ್ಮೆಂಟ್ಸ್ನ ನಾನು ಫೇಸ್ ಮಾಡಿದ್ದೀನಿ. ಅಕ್ಕಪಕ್ಕದವರೇ, ಈ ಪಕ್ಕ ಅಂಗಡಿ ಇರ್ತಾರಲ್ಲ, ಇಂಥವ್ರೇ ತುಂಬ ಜಾಸ್ತಿ ಮಾತಾಡ್ತಾರೆ. ಯಾರಾನ ನಮ್ಮ ಜೊತೆ ಚೆನ್ನಾಗಿ ನಕ್ಕೊಂಡು ಮಾತಾಡ್ಬಿಟ್ರೆ ಅದೇ ಏನಯ್ಯಪ್ಪ ಆ ಹುಡುಗಿ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ, ಈ ಥರ ಒಂದು ಸಿಚುವೇಶನ್ ಎಲ್ಲನೂ ಫೇಸ್ ಮಾಡಿದ್ದೀನಿ. ಸೊ ಈಗ ತುಂಬ ಧೈರ್ಯ, ಯಾರೇನು ಮಾತಾಡಿದ್ರು ತಿರುಗಿಸಿ ಮುಖಕ್ಕೆ ಹೊಡೆಯೋಷ್ಟು ಧೈರ್ಯನೂ ಇದೆ. ಆಮೇಲೆ ಎಲ್ಲರೂ ಕೆಟ್ಟೋರು ಅಂತಲೇ ಹೇಳೋದಿಲ್ಲ. ಕೆಲವೊಬ್ರು ಇದ್ದಾರೆ, ನಾವು ಈ ಪ್ರೆಸೆಂಟಲ್ಲಿ ಕೂಡ ಅವ್ರನ್ನ ನೆನೆಸ್ಕೋಬೇಕು. ಅಷ್ಟು ಒಳ್ಳೆ ಜನನೂ ಸಹ ಇದ್ದಾರೆ ಗಂಡಸರಲ್ಲಿ. ಅವರಿಗೆ ಖುಷಿ ಆಗುತ್ತೆ ನೋಡಿದ್ರೆ, ಅಯ್ಯೋ ಹುಡುಗಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ, ಈ ಥರ ಒಂದು ಬಿಸ್ನೆಸ್ಸಲ್ಲಿ ಇದೆಯಲ್ಲಮ್ಮ ನೀನು, ಮಾಡು ಇನ್ನೂ ಚೆನ್ನಾಗಿ ಮಾಡು ಅಂತ. ಈ ದಿನ ಕೂಡ ರೆಗ್ಯುಲರ್ ಕಸ್ಟಮರ್ಸು ಬಂದು ಒಂದು ಎನ್ಕರೇಜ್ಮೆಂಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಅಂಥವ್ರನ್ನೆಲ್ಲ ನೋಡಿದ್ರೆ. ಬಟ್ ಈ ಥರ ನಾಯಿಗಳು ಕೂಡ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಏನು ಒನ್ ಕಾಯಿನ್ ಹ್ಯಾಸ್ ಟೂ ಫೇಸ್ ಅಂತಾರಲ್ಲ, ಆ ಥರ 2 ಥರ ಜನನೂ ನೋಡಲೇಬೇಕು. ನಮ್ಮ ಅಂಗಡಿ ಸ್ಟಾರ್ಟಿಂಗಲ್ಲಿ ಅಷ್ಟು ಒಂದು, ಈಗ ಲೈಟಿಂಗ್ ಅಂಗಡಿ ಅಂದರೆ ತುಂಬ ಲುಕ್ ವೈಸು ತುಂಬ ಡಿಫ್ರೆಂಟಾಗಿರಬೇಕಲ್ವ, ಅದು ಎಕ್ಸ್ಪೆಕ್ಟೇಷನ್ ಕಸ್ಟಮರ್ದು. ತುಂಬ ಹೈಫೈ ಆಗಿ ಆ ಥರ ಎಲ್ಲ ಇರಬೇಕು, ಹಂಗಿದ್ರೇ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೈಂಡಲ್ಲಿ ಇರುತ್ತೆ ಥಾಟು. ಬಟ್ ನನ್ನ ಅಂಗಡಿ ಆ ಥರ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಆ ಟೈಮಲ್ಲಿ ಕೂಡ ಕಸ್ಟಮರ್ಸ್ ನಮ್ಮ ಹತ್ರ ಝೂಮರ್ಸ್ ತಗೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಮ್ಮಿನೇ. ಯಾಕಂದರೆ ಅವ್ರು ಅವಾಗ ಪರ್ಚೇಸ್ ಮಾಡಿಲ್ಲ ಅಂದಿದ್ರೆ ಗ್ರೋ ಆಗ್ತಾನೇ ಇರಲಿಲ್ಲ. ಗ್ರೋ ಆಗಿಲ್ಲ ಅಂದಿದ್ರೆ ಅಂಗಡಿ ಇಷ್ಟು ಮುಂದಕ್ಕೆ ಬರ್ತಾನೂ ಇರಲಿಲ್ಲ. 7 ಇಯರ್ಸ್ ಆಯಿತು, 7 ಇಯರ್ಸ್ ರನ್ನಿಂಗ್ ಆಗ್ತಾಯಿದೆ. ನಾನು 2019ಅಲ್ಲಿ ಏನು ಸ್ಟಾರ್ಟ್ ಮಾಡಿದ್ದೆ ಅದ್ರ ಡಬಲ್ ನಮಗೆ ಸೇಲ್ ಆಗುತ್ತೆ ಇವಾಗ. ಎಲ್ಲ ಆ ಥರ ಜನದ್ದು ಒಂದು ಎನ್ಕರೇಜ್ಮೆಂಟೇ. ಸೊ ಬ್ಯಾಕ್ ಟು ವರ್ಕು. ಫೋಕಸ್ ಲೈಟ್ ರೆಡಿ ಆಗಿದೆ. ನಾ ಹೇಳಿದ್ನಲ್ಲ, ಟೆಕ್ನಿಕಲಿ ಸ್ವಲ್ಪ ನಾಲೆಜ್ ಇದ್ದರೆ ಯಾವ LED ಎಲ್ಲಿ ಚೇಂಜ್ ಮಾಡಬೇಕು ಅಂತ. ನಾನು ಬರೀ 10 LEDs ಚೇಂಜ್ ಮಾಡಿದೆ, ಫಿಟ್ಟಿಂಗ್ ರೆಡಿ ಆಯಿತು. ಅಷ್ಟರಲ್ಲಿ ಇವನು ಬಂದ, ನನ್ನ ಎಂಟರ್ಟೈನರು. ಇವನು ನೋಡ್ರಿ ಮನೇಲಿ ಈ ಕೆಲಸ ಮಾಡ್ತಾಯಿದ್ದಾನೆ. ಅವನು ಸ್ಕ್ರೀನ್ ಹಿಡ್ಕೊಬಿಡ್ತಾನೆ ಗಟ್ಟಿಯಾಗಿ. ಮತ್ತು ನನ್ನ ಬ್ಯಾಗ್ ಪ್ರೊಟೆಕ್ಟರ್ ಅವನು. ನಾನು ಕಾಸು ಇಟ್ಟಿರ್ತೀನಲ್ಲ, ಅದಕ್ಕೆ ಪ್ರೊಟೆಕ್ಟರು, ಸೆಕ್ಯೂರಿಟಿ ಗಾರ್ಡು. 2 ಹಿಡ್ಕೊಂಡು 2 ಬಿಡೋದಿಲ್ಲ. ಮುಂದೆ ಹೋಗ್ತಾನೆ, ಮುಂದೆ ಹೋಗೋಕ್ಕಾಗಲ್ಲ. ಮತ್ತು ಒಂದೊಂದು ಸಾರಿ ಅಳ್ತಾ ಇರ್ತಾನೆ. ಸ್ಕ್ರೀನ್ ಬಿಡೋದಿಲ್ಲ, ಗಾಡಿ ಮುಂದೆ ಹೋಗೋದಿಲ್ಲ, ಅದಕ್ಕೆ ಅಳ್ತಾ ಇರ್ತಾನೆ. ಮತ್ತು ಏನಂದರೆ ಆ ಬ್ಯಾಗು ಅದು ಬಾಯಲ್ಲಿ ಕಚ್ಚಿದ್ರೆ ಅದು ನೆವೆ ಆಗುತ್ತಲ್ಲ, ಸೊ ಅದು ಲೆದರು ಕಚ್ಚೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅದನ್ನು ಕಚ್ಕೊಂಡು ಆಟ ಆಡ್ತಾಯಿರ್ತಾನೆ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು. ಇವತ್ತು ಮಾರ್ನಿಂಗ್ ಟಿಫನಿಗೆ, ಆ್ಯಕ್ಚುಲಿ ಸಂಡೇ ಅನಿಸುತ್ತೆ ಇದು, ರೈಸು ನಾರ್ಮಲ್ ನಮ್ಮದಿದೆ ಅಲ್ಲ, ಅನ್ನ ಸಾರು ಪಲ್ಯ. ಏನೇ ಮಾಡಿದೆ ಅಂದರೆ ಹೀರೆಕಾಯಿ ಪಲ್ಯ, ಸೊಪ್ಪು ಸಾರು, ಮೊಸೊಪ್ಪು ಸಾರು ಮತ್ತು ರೈಸು. ಆಮೇಲೆ ಟಿಫನಿಗೆ ಅಂದರೆ ಇದು ನಮ್ಮ ಟಿಫನಿಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ. ನೆನ್ನೆದೇ ಹಸಿಟ್ಟಿತ್ತಲ್ವ ಇಡ್ಲಿದು, ಸೊ ಅದೇ ಇಡ್ಲಿಗೆ ಚಟ್ನಿ ಮಾಡಿಕೊಂಡು ನೋಡಿರಿ, ಮೊಸೊಪ್ಪಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಡ್ರೈ ಚಿಲ್ಲಿ, ಕೊತ್ತಂಬರಿ, ಟೊಮೆಟೊ. ಅದೇ ಹೇಳಿದ್ನಲ್ಲ, ನಾನು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹುಳಿ ಹಾಕ್ಬೋದು, ಬಟ್ ಇದು ಬೇಳೆ ಬೇಯಲ್ಲ, ಅದರಿಂದ ಟೊಮೆಟೊ ಜಾಸ್ತಿ ಹಾಕ್ತೀನಿ. ಇದಕ್ಕೊಂದೇನು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಹಾಕ್ತೀವಿ ಅಂದರೆ ಬದನೇಕಾಯಿ ಹಾಕಿದ್ರೆ
ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಬಟ್ ಚೆನ್ನಾಗಿರುತ್ತೆ, ಏನಂತ ತಿನ್ನೋಕ್ಕಾಗದೇ ಇರೋಂಥ ಹಿಂಗಿರೋದಿಲ್ಲ, ಚೆನ್ನಾಗಿರುತ್ತೆ. ಅಂದರೆ ಗಟ್ಟಿಯಾಗಿ ಮಾಡಬೇಕು, ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸಾರು ಸ್ವಲ್ಪ ಥಿಕ್ನೆಸ್, ಮೀಡಿಯಮ್ ಥಿಕ್ನೆಸ್ಸು. ಸೋಡಿ ಇಡ್ಲಿಗೆ ಚಟ್ನಿ. ಚಟ್ನಿಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ನಾರ್ಮಲ್ ಕಾಯಿ ಚಟ್ನಿ, ಇದು ಕಾಯಿ ಮತ್ತು ಕಡಲೆ ಬೀಜ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆ ಬೀಜ ರೋಸ್ಟ್ ಮಾಡಿಕೊಂಡು ಚಟ್ನಿಗೆ ಹಾಕ್ತಾಯಿದ್ದೀನಿ ಇದನ್ನು. ಮತ್ತು ನಾರ್ಮಲ್ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ. ನಾನು ಕ್ಯಾಮ್ರಾ ಆ್ಯಂಗಲ್ನ ಸೆಟ್ ಮಾಡ್ತಾ ಈ ಚಟ್ನಿಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟೆ. ಅಂದರೆ ಅಷ್ಟು ತಿನ್ನೋಕ್ಕಾಗದೇ ಇರೋಂಗೇನಾಗಿಲ್ಲ, ಲೈಟಾಗಿ ಉಪ್ಪು ಹಾಕ್ಬಿಟ್ಟಿತ್ತು. ನಮ್ಮಮ್ಮ ಬೈತಾಯಿತ್ತು, ವಿಡಿಯೋ ಅಂದ್ಕೊಂಡು ಅಡುಗೆನೆಲ್ಲ ಹಾಳು ಮಾಡ್ತಾಯಿದ್ದೀಯ ಅಂತ. ಇಲ್ಲ, ಎಲ್ಲನೂ ಕೇರ್ಫುಲ್ಲಾಗಿ ಮಾಡ್ತೀನಿ, ಎಸ್ಪೆಷಲಿ ಉಪ್ಪು ಅದೆಲ್ಲ ಹಾಕೋವಾಗ ಒಂದೊಂದ್ಸರಿ ಆಗ್ಬಿಡುತ್ತೆ ಹಂಗೆ. ಸೊ ಮಸಾಲೆ ಎಲ್ಲ ಬೆಂದೈತೆ. ಎಲ್ಲಿ ಹೋಗ್ತಾ ಇದೆಯಾ? ಏನಕ್ಕೆ ಬೋಟ್ಗೆ? ಓಕೆ. ಸಂಡೇ ಭಗವದ್ಗೀತೆ ಕ್ಲಾಸಸ್ಗೂ ಹೋಗೋಕ್ಕಾಗಲಿಲ್ಲ. ಇವರು ಬೆಳಗ್ಗೆನೇ ಹೊರಟಿದ್ರು. ಅಮ್ಮಗೆ ಇಬ್ಬರು ಅಕ್ಕದಿರು. ಸೊ ಒಬ್ಬರು ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ನಮ್ಮ ದೊಡ್ಡಮ್ಮ ತೀರೋದ್ರು. ಇವರು ಎರಡನೇವರು, ಅವರು ಕೂಡ ಮುಸ್ಲಿಮ್ನೇ ಮದುವೆ ಆಗಿರೋದು. ಅದಕ್ಕೆ ನಮ್ಮಮ್ಮ ಫುಲ್ಲ ಬುರ್ಕಾ ಗಿರ್ಕ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದಾರೆ. ಅಲ್ಲೋಗಿ ಇದು ಮಾಡ್ತಿದ್ದಾರೆ, ಏನೋ ಬೋಟಿಂಗ್ ಏನೋ ಇದೆ ಅಂತ. ಸೊ ಸ್ವಿಮ್ಮಿಂಗ್ ಪೂಲೆಲ್ಲ ಆಡೋಕ್ಕೆ ಹೋಗ್ತಾಯಿದ್ದಾರೆ ಇವರಿಬ್ರು. ಇವ್ನು ನೋಡಿರಿ, ಅರ್ಧ ಕೆಲಸ ಆಗಿತ್ತು ಅಮ್ಮ ಇರೋವಾಗೇ. ಇನ್ನು ಅರ್ಧ ಕೆಲಸ ಮಾಡೋಷ್ಟರಲ್ಲಿ ದೇವ್ರು ಕಾಣಿಸ್ತಾ ನನಗೆ. ಈ ಕಡೆ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಆ ಕಡೆಯಿಂದ ಬಂದು ಬಿಸಿ ಮುಟ್ತಾನೆ, ತಪ್ಪಲೆ ಎಳಿತಾನೆ, ಎಲ್ಲ ಮಾಡ್ತಾನೆ ಇವನು. ಈಗ ಇದನ್ನು ಮಸ್ತ್ಬಿಟ್ಟು ಇದಕ್ಕೊಂಚೂರು ಒಗ್ಗರಣೆ ಹಾಕ್ಬಿಟ್ಟು ಮತ್ತು ಹೀರೆಕಾಯಿ ಪಲ್ಯ ಅದು ಆಲ್ಮೋಸ್ಟ್ ರೆಡಿ ಆಗಿತ್ತು ಅನಿಸುತ್ತೆ ಆ ಟೈಮಿಗೆ. ತುಂಬ ಟಾರ್ಚರು ನಿಜ. ಒಬ್ಬೊಬ್ರು ಇರೋರು ಹೆಂಗೆ ಎಲ್ಲ ಮ್ಯಾನೇಜ್ ಮಾಡ್ತಾರಂತ ಗೊತ್ತಿಲ್ಲ. ಬಟ್ ನನ್ನ ಫಸ್ಟ್ ಸರ್ವಿಸ್ ಟೈಮಲ್ಲಿ ನಾವು ಅಂಗಡಿಲೇ ಇರ್ತಿದ್ವಲ್ಲ, ಅವನು ಇಷ್ಟೊಂದು ತೀಟೆ ಮಾಡೋಕ್ಕೆ ಸ್ಪೇಸ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ತುಂಬ ಚಿಕ್ಕ ಅಂಗಡಿ, ಅದೇ ಜಾಗದಲ್ಲಿ ಆಡೋದು, ಅದೇ ಜಾಗದಲ್ಲಿ ತಿನ್ನೋದು ಎಲ್ಲ ಅಲ್ಲೇ. ಸೊ ಅದರಿಂದ ನಂಗೆ ಅಷ್ಟು ಟಾರ್ಚರ್ ಅನ್ನಿಸ್ಲಿಲ್ಲ. ಬಟ್ ಇವನು ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ. ಸೊ ಸೊಪ್ಪಿಗೆಲ್ಲ ಮಸ್ತಿದ್ದಾಯಿತು, ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೂ ಸ್ವಲ್ಪ ಹಿಂಗೆ ಪೌಡ್ರ್ ಹಾಕ್ತೀನಿ ನಾನು, ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಲಿಮಿಟಾಗಿ ಹಾಕಿ. ಅದು ಜಾಸ್ತಿ ಹಾಕಿದ್ರೆ ಒಂಥರ ಕಸರೆ ಬರುತ್ತೆ, ಲಿಮಿಟಲ್ಲಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನೋಡಿ ಇದು ರೆಡಿ ಆಯಿತು. ಮತ್ತು ಇದಕ್ಕೆ ಸಾಲ್ಟ್ ಹಾಕಿರಲಿಲ್ಲ, ಸಾಲ್ಟ್ ಹಾಕಿ ಒಂದು ಕುದಿಸ್ಕೊಂಡ್ರೆ ಆಗಿಬಿಡುತ್ತೆ. ಇವ್ನು ನೋಡ್ರಿ, ಇಲ್ಲೊಂದು ತಪ್ಪಲೆ ಐತೆ, ನೀರು ಕಾಯಿಸೋ ತಪ್ಪಲೆ, ಅದನ್ನ ಎತ್ತಿ ಕಾಲ ಮೇಲೆ ಎಳಿತಾನೆ ಬಂದು. ಅದು ಎಷ್ಟು ಶಾರ್ಪ್ ಇದೆ, ಕಾಲ ಮೇಲೆ ಬಿಟ್ಟರೆ ಸಿಕ್ಕಾಪಟ್ಟೆ ಪೇಯ್ನು. ನಮ್ಮ ಕಂಫರ್ಟಬಲ್ ಫುಡ್ ನೋಡಿ, ಅನ್ನ, ಸೊಪ್ಪು ಸಾರು ಮತ್ತು ಹೀರೆಕಾಯಿ ಪಲ್ಯ. ಅವನು ಅಲ್ಲಿ ನನ್ನ ಮಗನ ಎತ್ಕೊಂಡಿದ್ದಾನಲ್ಲ ಹುಡುಗ, ಅವನು ಬಂದು ನಮ್ಮ ದೊಡ್ಡಮ್ಮ ಅವ್ರ ದೊಡ್ಡ ಮಗಳ ಎರಡನೇ ಮಗ. ಇದು ನಮ್ಮಮ್ಮ. ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ. ಚೆನ್ನಾಗಿ ಎಂಜಾಯ್ ಮಾಡಿದ್ದಲ್ದಿರ ಮನೆಗೆ ಬರ್ತಿದ್ದಂಗೆ ಇಬ್ರಿಗೂ ಹುಷಾರಿಲ್ದಂಗೆ ಆಯಿತು. ಜಾಸ್ತಿ ಏನಿಲ್ಲ, ಯಾಕಂದರೆ ನಾವು ನೀರಿಗೆಲ್ಲ ಬಿಡೋದಿಲ್ವಲ್ಲ ಅವನಿಗೆ ಸ್ವಲ್ಪ ಗಂಟಲು ಇನ್ಫೆಕ್ಷನ್ ಥರ ಇತ್ತು. ಹೆಂಗನ ಆಗಲಿ ಅಂತ ಫಸ್ಟೇ ಸಿರಪ್ ಎಲ್ಲ ಹಾಕ್ಬಿಟ್ವಿ. ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.